Hey guys, welcome to my channel Lotus Spirituality. Hare Krishna, all my beautiful souls, kings and queens. ಇವತ್ತಿನ ರೀಡಿಂಗ್ ದಿ ಲವಿಂಗ್ ಕಪ್ ರೀಡಿಂಗ್ ಅಂತ. ಅಂದರೆ ಇದು ಪ್ಯೂರ್ ನಿಮ್ಮ ರಿಲೇಷನ್ಶಿಪ್ ರೀಡಿಂಗ್ ಆಗಿರುತ್ತೆ, ನಿಮ್ಮ ಲವ್ ಲೈಫ್ ರೀಡಿಂಗ್ ಆಗಿರುತ್ತೆ, ಯು ವರ್ಸಸ್ ಯುವರ್ ಪಾರ್ಟ್ನರ್ ಥರ ಈ ರೀಡಿಂಗ್ ಆಗಿರುತ್ತೆ. ನಿಮ್ಮ ಕರೆಂಟ್ ಫೀಲಿಂಗ್ಸ್, ಅವ್ರ ಕರೆಂಟ್ ಫೀಲಿಂಗ್ಸ್, ನಿಮ್ಮ ಇಶ್ಯೂಸ್ ಏನಿದೆ, ಅವ್ರ ಇಶ್ಯೂಸ್ ಏನಿದೆ, ನಿಮ್ಮ ಚಾಲೆಂಜಸ್ ಏನು, ಅವ್ರ ಚಾಲೆಂಜಸ್ ಏನು, ನಿಮ್ಮ ಔಟ್ಕಮ್ ಏನು, ಅವ್ರ ಔಟ್ಕಮ್ ಏನು, ನಿಮ್ಮ ಕರೆಂಟ್ ಪೊಸಿಷನ್ ಹೇಗಿದೆ, ಅವ್ರ ಕರೆಂಟ್ ಸ್ಟೇಟ್ ಹೇಗಿದೆ, ಇದನ್ನೆಲ್ಲ ನೋಡೋದು. ಇದು ಪ್ಯೂರ್ ಒಂದು ಲವ್ ರೀಡಿಂಗ್ ಆಗಿರುತ್ತೆ ಗೈಸ್. ಇದು ಲವಿಂಗ್ ಕಪ್ ರೀಡಿಂಗ್ ಅಂತಾನೆ ಈ ರೀಡಿಂಗ್ ಹೆಸರು. ಮತ್ತು ನಾನೀಗ ಹಾಕ್ತಾ ಇರೋ ಟ್ಯಾರೋ ಸ್ಪ್ರೆಡ್ ಹೆಸರೇ ಲವಿಂಗ್ ಕಪ್ ರೀಡಿಂಗ್. ಓಕೆ ಗೈಸ್, ನೀವು ಕೂಡ 20 ಸೆಕೆಂಡ್ಸ್ ಮೆಡಿಟೇಟ್ ಮಾಡಿ ರೀಡಿಂಗ್ ಮತ್ತು ಕಾರ್ಡ್ಸ್ ಜೊತೆ ಕನೆಕ್ಟ್ ಆಗಿ, ಯೂನಿವರ್ಸ್ ಜೊತೆ ಕನೆಕ್ಟ್ ಆಗಿ, you will get your answers clearly. ಈಗ ಪ್ರೆಸೆಂಟ್ ನಿಮ್ಮ ರಿಲೇಶನ್ಶಿಪ್ ಹೇಗೆ ನಡೀತಾ ಇದೆ, ದಿ ಕರೆಂಟ್ ಸ್ಟೇಟ್. ನಿಮ್ಮ ರಿಲೇಶನ್ಶಿಪ್ ಈಗ ಕರೆಂಟ್ಲಿ ಅಟ್ ಪ್ರೆಸೆಂಟ್ ಹೇಗೆ ನಡೀತಿದೆ, ನಿಮ್ಮ ರಿಲೇಶನ್ಶಿಪ್ ಈಗ ಅಟ್ ಪ್ರೆಸೆಂಟ್ ಹೇಗೆ ನಡೀತಾ ಇದೆ. ಜಡ್ಜ್ಮೆಂಟ್, ನೈನ್ ಆಫ್ ವ್ಯಾಂಡ್ಸ್, ಕಿಂಗ್ ಆಫ್ ವ್ಯಾಂಡ್ಸ್. ಓಕೆ ಗೈಸ್, ಫಸ್ಟು ನಿಮ್ಮ ಕಾರ್ಡ್ ಬಂದಿರೋದು ಜಡ್ಜ್ಮೆಂಟ್ ಕಾರ್ಡ್. ಓಕೆ ಗೈಸ್, ಇದು ನಿಮ್ಮ ಕರೆಂಟ್ ರಿಲೇಶನ್ಶಿಪ್ನ ಸ್ಟೇಟಸ್ ಆಗಿದೆ. ಈ ಸ್ಟೇಟಲ್ಲಿ ನೀವಿದ್ದೀರಾ. ದಿಸ್ ಈಸ್ ಜಸ್ಟ್ ಫಾರ್ ದ ರೆಫರೆನ್ಸ್ ಅಷ್ಟೇ ಗೈಸ್. ಇಲ್ಲಿ ನೋಡಿ, ದಿ ಕರೆಂಟ್ ಸ್ಟೇಟ್, ನಿಮ್ಮ ರಿಲೇಶನ್ಶಿಪ್ನ ಕರೆಂಟ್ ಸ್ಟೇಟ್ ಜಡ್ಜ್ಮೆಂಟ್ ಕಾರ್ಡ್ ಬಂದಿದೆ. ಅಂದರೆ ನಿಮ್ಮ ರಿಲೇಶನ್ಶಿಪ್ ಕರೆಂಟ್ಲಿ ಅಟ್ ಪ್ರೆಸೆಂಟ್ ಯಾವ ಕಂಡೀಷನಲ್ಲಿದೆ ಅಂತ ಈ ಕಾರ್ಡ್ ತೆಗೆದಿರೋದು. ಈ ಕಾರ್ಡು ಕರೆಂಟ್ಲಿ ನಿಮ್ಮ ರಿಲೇಶನ್ಶಿಪ್ಪಲ್ಲಿ ಯೂನಿವರ್ಸ್ ಮತ್ತು ಡಿವೈನ್ನ ಬ್ಲೆಸ್ಸಿಂಗ್ಸ್ ಇದೆ. ಓಕೆ, ಇದು ಒಂದು ಗಾಡ್ಸ್ ಡಿಸಿಷನ್ ಆಗಿತ್ತು. ಓಕೆನಾ, ನಿಮ್ಮ ರಿಲೇಶನ್ಶಿಪ್ ಕರೆಂಟ್ಲಿ ಹೇಳಬೇಕಂದ್ರೆ ಪಾಸ್ಟಲ್ಲಿ ನೀವಿಬ್ಬರು ಜಗಳ ಮಾಡ್ಕೊಂಡಿದ್ರಿ. ಆ ಕಾರಣದಿಂದ ಒಬ್ಬರು ಇನ್ನೊಬ್ಬರು ಮನಸ್ಸನ್ನ ತುಂಬ ನೋಯಿಸಿದ್ದೀರಾ. ಯಾರ ಮನಸ್ಸಿಗೆ ನೋವಾಗಿದೆನೋ ಆ ಪರ್ಸನ್ನು ಜಡ್ಜ್ಮೆಂಟ್ಗೆ ವೇಟ್ ಮಾಡ್ತಾ ಇದ್ದಾರೆ. ಇದು ಒಂದು ಪಾಸಿಟಿವ್ ರೀಡಿಂಗೇ. ಈ ಜಡ್ಜ್ಮೆಂಟ್ ಏನಾದರೂ ನೀವು ವೇಟ್ ಮಾಡ್ತಾ ಇದ್ದರೆ ಜಡ್ಜ್ಮೆಂಟು ನಿಮ್ಮ ಸೈಡೇ ಆಗುತ್ತೆ. ಡಿವೈನ್ ನಿಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಓಕೆ ಗೈಸ್, ನೀವೇನಾದರೂ ನಿಮ್ಮ ಪಾರ್ಟ್ನರ್ಗೆ ಚೀಟ್ ಮಾಡಿ, ಬೇಜಾರು ಮಾಡಿ, ಸುಳ್ಳು ಹೇಳೋ ಏನೋ ಒಂದು ಮಾಡಿ ಅವ್ರ ಮನಸ್ಸು ನೋಯಿಸಿದರೆ ಡೆಫಿನೆಟ್ಲಿ ಜಡ್ಜ್ಮೆಂಟ್ ವಿಲ್ ಬಿ ದೇರ್ ಸೈಡ್, ಅವ್ರ ಸೈಡ್ ಆಗುತ್ತೆ. ಓಕೆ, ಇದು ಗಾಡ್ಸ್ ಡಿಸಿಷನ್. ಇದು ನಿಮ್ಮ ಡಿಸಿಷನ್ ಅಥವಾ ನಿಮ್ಮ ಪಾರ್ಟ್ನರ್ ಡಿಸಿಷನ್ ಅಲ್ಲ. ನೀವಿಬ್ಬರು ಸುಮ್ಮನೆ ಆಗಿಬಿಟ್ಟಿದ್ದೀರಾ. ಈಗ ಇದು ದೇವ್ರ ಮೇಲೆ ಬಿಟ್ಬಿಟ್ಟಿದ್ದೀರಾ. ಏನಿದ್ರು ದೇವರೇ ನೋಡ್ಕೋತಾನೆ. ನಮಗೆ ಜೊತೆ ಇಡಬೇಕಂದ್ರೂ ದೇವ್ರು ನೋಡ್ಕೋತಾನೆ. ನಾವು ದೂರ ಆಗಬೇಕಂದ್ರೂ ದೇವ್ರು ನೋಡ್ಕೋತಾನೆ. ನಾವು ಹಾಯಾಗಿರೋಣ, ನಾರ್ಮಲಾಗಿರೋಣ ಅನ್ನೋ ರೀತಿ ನೀವು ನಿಮ್ಮ ಪರ್ಸನ್ ಈಗ ಇರೋದು. ಓಕೆ, ನೀವಿಬ್ಬರು ಈಗ ಪಾಸ್ಟಲ್ಲಿ ಏನೇ ನಿಮ್ಮ ಆರ್ಗ್ಯುಮೆಂಟ್ಸ್ ಆಗಿರ್ಬೋದು, ಬ್ಲೇಮ್ ಗೇಮ್ಸ್ ಆಗಿರ್ಬೋದು, ಅದನ್ನೆಲ್ಲ ಬಿಟ್ಟು ಒಂದು ಹಾರ್ಶ್ ಮೂಮೆಂಟ್ನ ಲೆಟ್ ಗೋ ಮಾಡಿ, ಅಂದರೆ ಹಾರ್ಶ್ ಮೂಮೆಂಟ್ನ ಬಿಟ್ಟು ಒಬ್ರನ್ನೊಬ್ರು ಕ್ಷಮಿಸಿ ಮೂವ್ ಆನ್ ಆಗ್ತಿರಲ್ಲ, ಜೊತೆಗೆ ಮೂವ್ ಆನ್ ಆಗ್ತಿರಲ್ಲ, ಅದು ಸಿಗ್ನಿಫೈ ಮಾಡ್ತಾ ಇದೆ, ಅದು ಹೇಳ್ತಾ ಇದೆ ಈ ರೀಡಿಂಗಲ್ಲಿ. ಹಿಂದೆ ನೀವೇನೇ ಜಗಳ ಆಡಿ ಯಾರ ಮನಸ್ಸು ಎಷ್ಟೇ ನೋಯಿಸಿದ್ರೂ ಈ ಪರವಾಗಿಲ್ಲ, ಅದು ಏನೋ ಒಂದು ಆ ಸಂದರ್ಭದಲ್ಲಿ ಹಾಗಾಯಿತು, ಅದನ್ನು ಮರೆತು ನಾವು ಮುಂದೆ ಚೆನ್ನಾಗಿರೋಣ ಅಂತ ಇಬ್ಬರ ಮನಸ್ಸಲ್ಲೂ ಈ ಭಾವನೆಗಳು ಉಂಟಾಗಿದೆ. ಮತ್ತು ಕ್ಲಿಯರಾಗಿ ಕಮ್ಯುನಿಕೇಟ್ ಮಾಡ್ತಾ ಇದ್ದೀರಾ. ಪಾಸಿಟಿವ್ ಕಮ್ಯುನಿಕೇಷನ್ ನಿಮ್ಮಿಬ್ಬರ ಮಧ್ಯೆ ನಡೀತಾ ಇದೆ. ಇದೆಲ್ಲ ನಿಮ್ಮ ಪಾಸ್ಟ್ ರಿಲೇಷನ್ಶಿಪ್ ಆಗಿದ್ದ ಏನು ಟ್ರಾಮಾ ಇತ್ತು ಅದನ್ನೆಲ್ಲ ಕ್ಲಿಯರ್ ಆಗ್ತಾ ಬರ್ತಾ ಇದೆ. ಈಗ ನೀವು ಇಬ್ಬರು ಒಂದು ಗುಡ್ ಕಮ್ಯುನಿಕೇಷನ್ ಮಾಡೋಣ ಅಂತ ಯೋಚಿಸ್ತಾ ಇದ್ದೀರಾ. ಕ್ಲಿಯರಾಗಿ ಕಮ್ಯುನಿಕೇಟ್ ಮಾಡಬೇಕು ಅಂತ ಯೋಚಿಸ್ತಾ ಇದ್ದೀರಾ. ಗ್ರೋತ್ ಕಾಣ್ತಾ ಇದೆ. ಇಲ್ಲಿ 2 ಸೆಟ್ ಆಫ್ ಪೀಪಲ್ ಇದ್ದಾರೆ ಈ ರೀಡಿಂಗ್ ನೋಡ್ತಾ ಇರೋರು. 1 ಸೆಟ್ ಆಫ್ ಪೀಪಲ್ ಏನು ಯೋಚನೆ ಮಾಡ್ತಾ ಇದ್ದೀರಾ, ನಾನು ಇಷ್ಟೋ ತನಕ ಹೇಳ್ದಂಗೆ ಪಾಸ್ಟನ್ನು ಬಿಟ್ಟು ಈಗ ನಾವಿಬ್ಬರು ಚೆನ್ನಾಗಿರೋಣ, ಪಾಸ್ಟನ್ನು ಮರೆಯೋಣ ಅಂತ ಅಂದ್ಕೊಳೋರು ಈ ರಿಲೇಷನ್ಶಿಪ್ಪು ಇನ್ನೂ ಗಟ್ಟಿ ಮಾಡ್ಕೋತೀರಾ, ಸ್ಟ್ರಾಂಗ್ ಮಾಡ್ಕೋತೀರಾ. ಈಗ ಯಾರು ಒಂದು ಇಬ್ಬರ ಮಧ್ಯೆ ಒಂದು ಪರ್ಸನ್ ಯಾರು ನನಗೆ ಸಾಧ್ಯನೇ ಇಲ್ಲ,
ನನಗೆ ನೋಡಿ ಕೇಳಿ ಸಾಕಾಗಿಬಿಟ್ಟಿದೆ, ಬೇಜಾರಾಗಿಬಿಟ್ಟಿದೆ, ಮತ್ತು ನಾನು ಈ ಪರ್ಸನ್ ಹತ್ರ ಹೋಗೋಕ್ಕೆ ನನಗೆ ಎನರ್ಜಿ ಇಲ್ಲ, ನಾನು ಮೂವ್ ಆನ್ ಆಗ್ತೀನಿ, ಇವ್ರು ಬೇಡ ಅಂತ ಅನ್ನೋರು ಈ ರಿಲೇಷನ್ಶಿಪ್ನ ಬ್ರೇಕ್ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ. ಇದು ಒಂದು ಮೇಕ್ ಆರ್ ಬ್ರೇಕ್ ಡಿಸಿಷನ್ ಮಾಡೋವಂಥ ಮೂಮೆಂಟಲ್ಲಿ ಇದೆ ನಿಮ್ಮ ಕರೆಂಟ್ ಸಿಚುವೇಶನ್. ನೀವು ಮೇಕ್ ಆದರೂ ಮಾಡ್ತೀರಾ, ಬ್ರೇಕ್ ಆದರೂ ಮಾಡ್ತೀರಾ. ಈ ರಿಲೇಷನ್ಶಿಪ್ಪು ಮಾಡಿದರೆ ತುಂಬ ಸ್ಟ್ರಾಂಗ್ ಮಾಡ್ಕೋತೀರಾ, ಇಲ್ಲ ಬೇಡ ಅಂತ ಬಿಡ್ತೀರಾ, ಬ್ರೇಕಪ್ ಆಗುತ್ತೆ. ಆ ರೀತಿಯಲ್ಲಿ ಇದೆ ಈ ರಿಲೇಷನ್ಶಿಪ್ನ ಕರೆಂಟ್ ಸ್ಟೇಷನ್. ಓಕೆ, ಕರೆಂಟ್ ಸ್ಟೇಟ್ ನಿಮ್ಮದು ಇದು ಆಗಿದೆ. ನಿಮ್ಮ ಪಾರ್ಟ್ನರ್ನ ಕರೆಂಟ್ ಎನರ್ಜಿ ಅಥವಾ ಕರೆಂಟ್ ಫೀಲಿಂಗ್ಸ್ ಏನಿದೆ, ನಿಮ್ಮ ಪಾರ್ಟ್ನರ್ನ ಕರೆಂಟ್ ಫೀಲಿಂಗ್ಸ್ ಅಥವಾ ಕರೆಂಟ್ ಎನರ್ಜಿ ಯಾವ ಎನರ್ಜಿಯಲ್ಲಿದ್ದಾರೆ, ನಿಮ್ಮ ಪಾರ್ಟ್ನರ್ ಈಗ ಕರೆಂಟ್ಲಿ ಯಾವ ಎನರ್ಜಿಯಲ್ಲಿದ್ದಾರೆ? ಏಸ್ ಆಫ್ ವ್ಯಾಂಡ್ಸ್, ಟೂ ಆಫ್ ವ್ಯಾಂಡ್ಸ್, ಏಸ್ ಆಫ್ ಸೋರ್ಸ್. ಓಕೆ, ಏಸ್ ತುಂಬ ಬರ್ತಾ ಇದೆ ಕಾರ್ಡು. ಒಂದು ನ್ಯೂ ಬಿಗ್ನಿಂಗ್ ಮಾಡಬೇಕು, ನನಗೆ ವಿಕ್ಟ್ರಿ ಬೇಕು, ನನಗೆ ಯಾವುದೇ ರೀತಿ ಮೆಂಟಲ್ ಟೆನ್ಷನ್ಸು, ಈ ತಲೆಯಿಂದ ಉಪಯೋಗಿಸೋ ಅಂಥ ಕೆಲಸ ಬೇಡವೇ ಬೇಡ, ಒಂದು ಹೊಸದಾಗಿ ಬಿಗ್ನಿಂಗ್ ಮಾಡೋಣ, ನನಗೆ ವಿಕ್ಟ್ರಿ ಬೇಕು, ನಾನು ಎಂಜಾಯ್ ಮಾಡಬೇಕು ಅನ್ನೋ ರೀತಿ ಇದೆ. ನಿಮ್ಮ ಪರ್ಸನ್ನು ಅಪಾರ್ಚುನಿಟಿಗೆ ವೇಟ್ ಮಾಡ್ತಾ ಇದ್ದಾರೆ. ಈ ರಿಲೇಷನ್ಶಿಪ್ ಅಥವಾ ಈ ರೀಡಿಂಗ್ ನೋಡ್ತಾ ಇರೋರು ಸ್ವಲ್ಪ ಜನ ನೀವು ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ಪಲ್ಲೂ ಇರ್ಬೋದು. ನಿಮ್ಮ ಪರ್ಸನ್ನಿಗೆ ನೀವು ಮತ್ತು ಇನ್ನೊಬ್ಬರು 2 ಆಪ್ಷನ್ ಇದ್ದೀರಿ. ಓಕೆ, ಅವರಿಗೆ ಡಿಸೈಡ್ ಮಾಡ್ಕೊಂಡಿದ್ದಾರೆ ಯಾರ ಜೊತೆಗಾದರೂ ಒಬ್ಬರ ಜೊತೆಗೆ ನಾನು ನ್ಯೂ ಬಿಗಿನಿಂಗ್ ಮಾಡಬೇಕು ಅಂತ. ಓಕೆ, ಅವರಿಗೆ ಪ್ಲ್ಯಾನ್ಸ್, ಅವ್ರು ಆಲ್ರೆಡಿ ಪ್ಲ್ಯಾನ್ ಮಾಡಿಬಿಟ್ಟಿದ್ದಾರೆ. ನಾನು ಟ್ರಾವೆಲ್ ಮಾಡಬೇಕು, ನಾನು ಬಿಸ್ನೆಸ್ಸಲ್ಲಿ ಚೆನ್ನಾಗಿ ಗ್ರೋ ಆಗಬೇಕು, ನಾನು ಹೀಗೆಲ್ಲ ಲೈಫು ಹಾಳು ಮಾಡ್ಕೊಳಕ್ಕಾಗಲ್ಲ, ಒಂದು ನ್ಯೂ ಬಿಗಿನಿಂಗ್ ಮಾಡಬೇಕು ಅನ್ನೋದನ್ನು ಅವರು ಪ್ಲ್ಯಾನ್ ಮಾಡಿದ್ದಾರೆ ಆಲ್ರೆಡಿ. ರಿಸಲ್ಟಿಗೆ ವೇಟ್ ಮಾಡ್ತಾ ಇದ್ದಾರೆ ಅವರು. ಆಲ್ರೆಡಿ ಪ್ಲ್ಯಾನ್ಸ್ ನಡೀತಾ ಇದೆ, ನಡೆದಿದೆ, ರಿಸಲ್ಟ್ಸ್ಗೆ ವೇಟ್ ಮಾಡ್ತಾ ಇದ್ದಾರೆ. ನ್ಯೂ ಬಿಗಿನಿಂಗ್ ಸ್ಟಾರ್ಟ್ ಮಾಡಿದ್ದಾರೆ ಅವರಾಗಲೇ. ಇದು ಅವರ ಕರೆಂಟ್ ಎನರ್ಜಿ. ನಿಮ್ಮ ಪರ್ಸನ್ನ ಕರೆಂಟ್ ಎನರ್ಜಿ ಏನಂದರೆ ಹೊಸದೊಂದು ಸ್ಟಾರ್ಟ್ ಮಾಡೋದು, ನ್ಯೂ ಬಿಗಿನಿಂಗ್. ಓಕೆ, ನಿಮ್ಮ ಕರೆಂಟ್ ಎನರ್ಜಿನ ನೋಡೋಣ. ನನ್ನ ಪಾರ್ಟ್ನರ್ನ, ನನ್ನ ವ್ಯೂವರ್ನ ಕರೆಂಟ್ ಎನರ್ಜಿ, ವ್ಯೂವರ್ಸ್ ಕರೆಂಟ್ ಎನರ್ಜಿ, ಯಾವ ಕರೆಂಟ್ ಎನರ್ಜಿ? ಹೈ ಪ್ರಿಸ್ಟಿಸ್. ಓಕೆ, ನೀವು ರೀಡಿಂಗ್ ಯಾರು ನೋಡ್ತಾ ಇದ್ದೀರಾ, ನಿಮ್ಮ ಮನೆಯಲ್ಲಿ ನಿಮಗೆ ಮದುವೆಗೆ ಅಂತ ಹುಡುಗ ಅಥವಾ ಹುಡುಗಿನ ಹುಡುಕ್ತಾ ಇದ್ದಾರೆ. ಹೀಲರ್ ಥರ ಆಗಿದ್ದೀರಾ ನೀವು. ನಿಮ್ಮ ಪ್ರೊಫೆಷನ್ ಟೀಚಿಂಗಲ್ಲಿ ಇರ್ಬೋದು, ತುಂಬ ಜನ ಟೀಚಿಂಗ್ ಅಥವಾ ಮೆಡಿಕಲ್ ಲೈನಲ್ಲಿ ಇದ್ದೀರಾ. ಹೀಲರ್ ಒಂದು ಪ್ರೊಫೆಷನಲ್ಲಿ ನೀವು ಇರ್ಬೋದು, ಅಥವಾ ಯಾರಿಗಾದರೂ ಏನಾದರೂ ಹೇಳ್ಕೊಡೋ ಅಂಥ ಮತ್ತು ಗೌರ್ಮೆಂಟ್ ಜಾಬ್ ಇರೋ ಅಂಥ ಪ್ರೊಫೆಷನಲ್ಲಿ ನೀವು ಇರ್ಬೋದು. ಮತ್ತು ತುಂಬ ಟ್ರೆಡಿಷ್ನಲ್ ಇದ್ದೀರಾ ನೀವು, ಅಂದರೆ ಡಿವೈನ್ ಜೊತೆ ಕನೆಕ್ಟ್ ಆಗ್ತಾ ಇದ್ದೀರಾ. ಆದಷ್ಟು ಜಾಸ್ತಿ ನೀವು ಡಿವೈನ್ ಜೊತೆ ಕನೆಕ್ಟ್ ಆಗ್ತಾ ಇದ್ದೀರಾ. ಮತ್ತು ನಾಲೆಡ್ಜ್ ಮತ್ತು ಸ್ಕಿಲ್ಸ್ನ ನೀವು ಡೆವಲಪ್ ಮಾಡ್ಕೊಳ್ತಾ ಇದ್ದೀರಾ. ಅದರಿಂದ ಎಷ್ಟು ಜನಕ್ಕೆ ಏನು ಹೆಲ್ಪ್ ಆಗುತ್ತೆ ಅದನ್ನು ಕೂಡ ಹೇಳ್ತಾ ಇದ್ದೀರಾ, ಮಾಡ್ತಾ ಇದ್ದೀರಾ, ಹೆಲ್ಪು ಮಾಡ್ತಾ ಇದ್ದೀರಾ. ನಿಮ್ಮ ಮನೆಯಲ್ಲೇ ಆಗಿರ್ಬೋದು, ಫ್ರೆಂಡ್ಸೇ ಆಗಿರ್ಬೋದು. ಸೊ ಒಂದು ಹೈ ಪ್ರಿಸ್ಟಿಸ್ ಪಾಸಿಟಿವ್ ಎನರ್ಜಿಯಲ್ಲಿ ನೀವೀಗ ಕರೆಂಟ್ಲಿ ಇದ್ದೀರಾ. ಓಕೆ ಗೈಸ್, ನೀವು ಆ್ಯಕ್ಷನ್ ಟೇಕಿಂಗಲ್ಲೇ ಇದ್ದೀರಾ. ತುಂಬ 4 ಆಫ್ ವ್ಯಾಂಡ್ಸ್. ಗೈಸ್, ನೀವು ಮದುವೆ ಏನಾದರೂ ಸೆಟ್ ಆಗೋದ್ರಲ್ಲಿದೆನಾ ನಿಮ್ಮದು? ಅಥವಾ ನಿಮ್ಮ ಮನೇಲಿ ಏನಾದರೂ ಮದುವೆಗೆ ಟ್ರೈ ಮಾಡ್ತಾ ಇರ್ಬೋದು, ನೀವು ಟ್ರೈ ಮಾಡ್ತಾ ಇರ್ಬೋದು, ಅಥವಾ ನಿಮ್ಮ ಮನೇಲಿ ಯಾರಾದ್ರೂ ಫಂಕ್ಷನ್ ಇರ್ಬೋದು. ಈಗ ಹಬ್ಬ ಬೇರೆ ಬರ್ತಾ ಇದೆ, ವರಮಹಾಲಕ್ಷ್ಮಿ. ಸೊ ನೀವು ಆ ಒಂದು ಸೆಲೆಬ್ರೇಷನ್ನು, ಆ ಒಂದು ಜೋಶಲ್ಲಿ ನೀವೀಗ ಇದ್ದೀರಾ. ಒಂದು ಸೆಲೆಬ್ರೇಷನ್ ಎನ್ವೈರ್ಮೆಂಟ್ ಮತ್ತು ಮೂಡಲ್ಲಿ ನೀವಿದ್ದೀರಾ ಈಗ ಕರೆಂಟ್ಲಿ. ಹೈ ಪ್ರಿಸ್ಟಿಸ್ ಬಂದಿದೆ ಕಾರ್ಡು. ಸೊ ಇದು ಹಬ್ಬದ ವಾತಾವರಣನೇ ಕಾಣ್ತಾ ಇದೆ. ಮೇ ಬಿ ನೀವು ಜಾಸ್ತಿ ಜನ ಗರ್ಲ್ಸ್ ನೋಡ್ತಾ ಇದ್ದೀರಾ ಏನೋ ಈ ರೀಡಿಂಗು. ಸೊ ಹೀಗೆ ಮಾಡೋಣ ಡೆಕೋರೇಷನು, ಹಾಗೆ ಮಾಡೋಣ, ಈ ರೀತಿ ಮಾಡೋಣ ಪೂಜೆ ಈ ಸಲ
ಅನ್ನೋದು ಏನಾದರೂ ನಿಮ್ಮ ಮನೇಲಿ ನಡೀತಾ ಇರ್ಬೋದು. ಸೊ ಇಲ್ಲೊಂದು ಸೆಲೆಬ್ರೇಷನ್ ಮೂಮೆಂಟೇ ಕಾಣ್ತಾ ಇದೆ ನನಗೆ ತುಂಬ ಜಾಸ್ತಿ. ಓಕೆ ಗೈಸ್, ಒಂದು ಪಾಸಿಟಿವ್ ಎನರ್ಜಿಯಲ್ಲಿ ಮತ್ತು ಸೆಲೆಬ್ರೇಷನ್ ಎನರ್ಜಿಯಲ್ಲಿ ಇದ್ದೀರಾ. ಇದು ನಿಮ್ಮ ಕರೆಂಟ್ ಎನರ್ಜಿ. ಮತ್ತು ನಾಲೆಡ್ಜು ಗೇನ್ ಮಾಡ್ತಾ ಇದ್ದೀರಾ, ಸ್ಪಿರಿಚುವಲಿ ಅವೇಕನ್ ಆಗ್ತಾ ಇದ್ದೀರಾ, ಸ್ಪಿರಿಚುವಲಿ ತುಂಬ ಕನೆಕ್ಟ್ ಆಗ್ತಾ ಇದ್ದೀರಾ. ಎಷ್ಟೇ ಬರ್ಡನ್ ಇದ್ರೂ ಅದನ್ನು ಲೆಕ್ಕಿಸದೆ ದೇವ್ರ ಜೊತೆ ಕನೆಕ್ಟ್ ಆಗ್ತಾ ಇದ್ದೀರಾ, ಹ್ಯಾಪಿಯಾಗಿರೋಕ್ಕೆ ಟ್ರೈ ಮಾಡ್ತಾ ಇದ್ದೀರಾ. ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಏನು ಇಶ್ಯೂ ಇದೆ, ಏನು ಪ್ರಾಬ್ಲಮ್ ಇದೆ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಏನು ಪ್ರಾಬ್ಲಮ್ ಇದೆ? 2 ಆಫ್ ವ್ಯಾಂಡ್ಸ್ ಮತ್ತು 2 ಆಫ್ ವ್ಯಾಂಡ್ಸ್. ಓಕೆ, ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಒಂದು ಥರ್ಡ್ ಪರ್ಸನ್ನ ಇನ್ವಾಲ್ವ್ಮೆಂಟ್ ಇದೆ. ಥರ್ಡ್ ಪರ್ಸನ್ ಆಗಿರ್ಬೋದು, ಥರ್ಡ್ ಸಿಚುವೇಶನ್ ಆಗಿರ್ಬೋದು. ಇದು ಫ್ಯಾಮಿಲಿ ಆದರೂ ಆಗಿರ್ಬೋದು ಅಥವಾ ಪರ್ಸನ್ ಆದರೂ ಆಗಿರ್ಬೋದು. ರೀಡಿಂಗ್ ನೀವು ನೋಡ್ತಾ ಇದ್ದೀರಾ ವ್ಯೂವರ್ಸ್, ನಿಮ್ಮ ಒಬ್ರೊಬ್ರು ಸಿಚುವೇಶನ್ ಒಂದೊಂದು ಥರ ಇರುತ್ತೆ. ಸಿಚುವೇಶನ್ನ ಅಥವಾ ಫ್ಯಾಮಿಲಿನ ಅಥವಾ ಒಂದು ಪರ್ಸನ್ನ ಅನ್ನೋದು ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ. ಓಕೆ, 6 ಆಫ್ ಸೋರ್ಡ್ಸ್ ಮತ್ತು ಏಸ್ ಆಫ್. ಓಕೆ, ನೀವೊಂದು ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ಪಲ್ಲಿರ್ಬೋದು ಅಥವಾ ನಿಮ್ಮ ಪರ್ಸನ್ನು ನಿಮ್ಮಿಂದ ದೂರ ಇರ್ಬೋದು, ತುಂಬ ಹತ್ತಿರ ಇಲ್ಲದೆ ಇರ್ಬೋದು. ನೀವು ಒಂದು ಲಿವಿನಲ್ಲಿ ಇಲ್ಲ, ಬೇರೆ ಬೇರೆ ಕಡೆ ಇದ್ದೀರಾ. ಲಿವಿನಲ್ಲಿ ಇಲ್ಲ, ಬೇರೆ ಬೇರೆ ಕಡೆ ಇದ್ದೀರಾ, ವೇಟ್ ಮಾಡ್ತಾ ಇದ್ದೀರಾ. ಓಕೆ, ನಿಮ್ಮ ಪರ್ಸನ್ಗೆ ನೀವು ಮತ್ತು ಇನ್ನೊಬ್ಬರು ಆಪ್ಷನ್ ಇರೋದ್ರಿಂದನೇ ನಿಮಗೆ ಮನಸ್ಸಲ್ಲಿ ಕಿರಿಕಿರಿ ಆಗ್ತಾಯಿದೆ. ಯಾರಿಗೆ ಸೆಲೆಕ್ಟ್ ಮಾಡ್ಕೋಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನಿಮ್ಮ ಪರ್ಸನ್ನಿಗೂ ಅದೇ ಕನ್ಫ್ಯೂಷನ್ ಇದೆ, ಯಾರಿಗೆ ಸೆಲೆಕ್ಟ್ ಮಾಡ್ಕೋಬೇಕಂತ ಗೊತ್ತಾಗ್ತಾ ಇಲ್ಲ. ಬಟ್ ಅವ್ರು ಬೇಗನೆ ಸೆಲೆಕ್ಟ್ ಮಾಡ್ತಾರೆ, ನಿಮ್ಮಿಬ್ಬರಲ್ಲಿ ಒಬ್ರಿಗೆ ಚೂಸ್ ಮಾಡ್ತಾರೆ. 2 ಆಫ್ ವ್ಯಾಂಡ್ಸ್ ಯಾಕೆ ಬಂದಿದೆ ಅಂತ ಇನ್ನೊಂದು ಸಲ ನೋಡ್ತೀನಿ. 2 ಆಫ್ ವ್ಯಾಂಡ್ಸ್ ಕ್ಲಾರಿಫಿಕೇಷನ್. 5 ಆಫ್ ವ್ಯಾಂಡ್ಸ್ ಸ್ಟ್ರೆಂತ್. ಆರ್ಗ್ಯುಮೆಂಟ್ಸ್ ತುಂಬ ನೀವು ಪಾಸ್ಟಲ್ಲಿ ಈ ಪರ್ಸನ್ ಜೊತೆ ಜಗಳ ಮಾಡಿದ್ರಿಂದ ಆ ಪರ್ಸನ್ಗೆ ನಿಮ್ಮ ಜೊತೆಗೆ ರಿಲೇಷನ್ಶಿಪ್ನ ಕಂಟಿನ್ಯೂ ಮಾಡೋಕ್ಕೆ ಇಷ್ಟ ಆಗ್ತಾ ಇಲ್ಲ. ಆದ್ರೂ ನಾನು ಈ ರಿಯಾಲಿಟಿನ ಆಕ್ಸೆಪ್ಟ್ ಮಾಡ್ಕೊಳ್ತಾ ಇದ್ದೀನಿ. ಆಕ್ಸೆಪ್ಟ್ ಮಾಡಿಕೊಂಡು ಫುಲ್ ಸ್ಟ್ರೆಂತ್ ಮತ್ತು ಕರೇಜಿಂದ ಒಂದು ನ್ಯೂ ಬಿಗ್ನಿಂಗ್ ಮಾಡಬೇಕು ಅಂತ ಇದ್ದೀನಿ. ಯಾವುದೇ ಒಂದು ಥರ್ಡ್ ಪಾರ್ಟಿನ ಐ ಡೋಂಟ್ ವಾಂಟ್ ಟು ಎಂಟರ್ಟೈನ್ ಎನಿ ಥರ್ಡ್ ಪಾರ್ಟಿ ಇನ್ ದ ರಿಲೇಷನ್ಶಿಪ್ ನಾವು. ಈಗ ನನಗೆ ಯಾವ ಥರ್ಡ್ ಪಾರ್ಟಿನ ಅವಶ್ಯಕತೆ ಇಲ್ಲ ಈ ರಿಲೇಷನ್ಶಿಪ್ಪಲ್ಲಿ. ನಾನು ಸೆಲೆಕ್ಟ್ ಮಾಡಿದ್ದೀನಿ, ನಿಮ್ಮನ್ನೇ ಅವರು ಸೆಲೆಕ್ಟ್ ಮಾಡ್ಬೋದು ಗೈಸ್. ಓಕೆ, ನನಗೆ ಥರ್ಡ್ ಪಾರ್ಟಿ ಇನ್ವಾಲ್ವ್ಮೆಂಟ್ ಇಷ್ಟ ಇಲ್ಲ. ನಾನು ಒಬ್ಬರಿಗೆ ಸೆಲೆಕ್ಟ್ ಮಾಡಿಕೊಂಡು ಅವ್ರ ಜೊತೆ ನ್ಯೂ ಬಿಗ್ನಿಂಗ್ ಮಾಡ್ತೀನಿ ಅಂತ ನಿಮ್ಮ ಪರ್ಸನ್ ಹೇಳ್ತಾ ಇದ್ದಾರೆ. ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಇಶ್ಯೂ ಇರೋದೇ ಥರ್ಡ್ ಪರ್ಸನ್. ಇದೇ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಇಶ್ಯೂ ಇರೋದು. ಓಕೆ, ಅವರು ಒಬ್ಬರನ್ನ ಸೆಲೆಕ್ಟ್ ಮಾಡಿದ್ದಾರೆ, ಈಗ ಅವ್ರ ಜೊತೆನೇ ಮೂವ್ ಆನ್ ಆಗಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ನಿಮ್ಮ ಡಿಸೈರ್ ಏನು ಈ ರಿಲೇಷನ್ಶಿಪ್ಪಲ್ಲಿ? ನಿಮ್ಮ ಆಸೆ ಏನು ಈ ರಿಲೇಷನ್ಶಿಪ್ಪಲ್ಲಿ? ನಿಮ್ಮ ಆಸೆ ಏನು? ಆಸೆ ಏನಿದೆ? ನಿಮ್ಮ ಆಸೆ ಏನಿದೆ ಈ ರಿಲೇಷನ್ಶಿಪ್ಪಲ್ಲಿ? Wheel of Fortune, 10 of Cups, Fool, Knight of Pentacles. ಓಕೆ ಗೈಸ್, ನಿಮ್ಮ ಆಸೆ ಈ ರಿಲೇಷನ್ಶಿಪ್ಪಲ್ಲಿ ಏನೇ ಪ್ರಾಬ್ಲಮ್ಸ್ ಇದ್ರೂ ಅದೆಲ್ಲ ದೂರ ಆಗಿ ಒಂದು ನ್ಯೂ ಬಿಗ್ನಿಂಗ್ ಮಾಡಿ ಒಂದು ಹೊಸ ಜರ್ನಿನ ನಾನು ಯಾಕೆ ಸ್ಟಾರ್ಟ್ ಮಾಡಬಾರ್ದು, ಯಾಕೊಂದು ಹೊಸ ಲೈಫು ಲೀಡ್ ಮಾಡಬಾರ್ದು ಹ್ಯಾಪಿಯಾಗಿ. ಈ ರಿಲೇಷನ್ಶಿಪ್ ಮೇಲೆ ಡಿವೈನ್ ಬ್ಲೆಸ್ಸಿಂಗ್ಸ್ ಇದೆ, ನಾವು ಯಾಕೊಂದು ಹೊಸದಾಗಿ ಬಿಗ್ನಿಂಗ್ ಮಾಡಬಾರ್ದು ರಿಲೇಷನ್ಶಿಪ್ನ. ಹಿಂದಿಂದೆಲ್ಲ ಯಾಕೆ ಯೋಚನೆ ಮಾಡಬೇಕು, ಒಂದು ಹೊಸ ಮೂವ್ ಮಾಡೋಣ, ಹೊಸದಾಗಿರೋಣ. ಯಾರಿಗೊತ್ತು, ಲೈಫ್ ಚೆನ್ನಾಗಾದರೂ ಆಗ್ಬೋದು. ನಮ್ಮದು ಒಂದು ಫ್ಯಾಮಿಲಿ ಅಂತ ಇರುತ್ತೆ, ಹ್ಯಾಪಿನೆಸ್ ಇರುತ್ತೆ, ಎಂಜಾಯ್ಮೆಂಟ್ ಇರುತ್ತೆ, ಲವ್ ಇರುತ್ತೆ. ನಾವು ಯಾಕೆ ಮದುವೆ ಆಗಬಾರ್ದು, ಮದುವೆ ಆಗೋಣ, ನಾವಿಬ್ಬರು ಜೊತೆಗಿರೋಣ ಅನ್ನೋದೇ ನಿಮ್ಮ ಆಸೆ. ಓಕೆ, ನಿಮ್ಮ ಪಾರ್ಟ್ನರ್ನ ಆಸೆ ಏನಿದೆ ಈ ರಿಲೇಷನ್ಶಿಪ್ಪಲ್ಲಿ ಅದು ನೋಡೋಣ. ಯುವರ್ ಪಾರ್ಟ್ನರ್ಸ್ ಡಿಸೈರ್. ನಿಮ್ಮ ಪಾರ್ಟ್ನರ್ನ ಆಸೆ ಏನಿದೆ ಈ ರಿಲೇಷನ್ಶಿಪ್ಪಲ್ಲಿ? ನಿಮ್ಮ ಆಸೆ ಏನೋ ಫ್ಯಾಮಿಲಿ ಮಾಡಬೇಕು, ಅವ್ರ ಜೊತೆ ಮದುವೆ ಮಾಡ್ಕೋಬೇಕು, ಮಕ್ಕಳು ಮಾಡ್ಕೋಬೇಕು. ಅವ್ರ ಆಸೆ ಏನಿದೆ ರಿಲೇಷನ್ಶಿಪ್ಪಲ್ಲಿ? ದಿ ಟವರ್,
ಕ್ವೀನ್ ಆಫ್ ಕಪ್ಸ್, 6 ಆಫ್ ಪೆಂಟಿಕಲ್ಸ್. ನೋಡಿ ಮತ್ತೆ 2%. ಡೆಫಿನೆಟ್ಲಿ ಯಾರು ಈ ರೀಡಿಂಗ್ ನೋಡ್ತಾ ಇದ್ದೀರಲ್ಲ ಗೈಸ್, ನಿಮ್ಮ ಪರ್ಸನ್ಗೆ ಡೆಫಿನೆಟ್ಲಿ ನೀವು ಮತ್ತು ಇನ್ನೊಬ್ಬರು ಪರ್ಸನ್ನು ಅವ್ರ ಲೈಫಲ್ಲಿ ಇದ್ದರು. ಅದು ತುಂಬ ಸೀರಿಯಸ್ ಆಗೇ ಇತ್ತು ಆ ರಿಲೇಷನ್ಶಿಪ್ ಅಂತ ಹೇಳ್ಬೋದು, ಅಥವಾ ಇನ್ನೊಂದು ಪರ್ಸನ್ ಜೊತೆಗೆ ಅವರ ಅಟ್ರಾಕ್ಷನ್ ಇರ್ಬೋದು, ತುಂಬ ಜಾಸ್ತಿನೇ ಇತ್ತು. ನಿಮಗೆ ಎಷ್ಟು ಲವ್ ಹೇಗೆ ಕೊಡ್ತಾಯಿದ್ರು ಅವ್ರಿಗೂ ಅಷ್ಟೇ ಹಾಗೆ ಕೊಡ್ತಾಯಿದ್ರು. ನಿಮ್ಮಿಬ್ರನ್ನೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾಯಿದ್ರು ಅವರು. ಬಟ್ ಈಗ ಅವ್ರಿಗೆ ಗೊತ್ತಾಗಿದೆ, ಸುಮ್ಮನೆ ನಾನು ಯಾಕೆ ಇನ್ನೊಂದು ಪರ್ಸನ್ಗೆ ಅಷ್ಟೊಂದು ಎಫರ್ಟ್ಸ್ ಹಾಕಬೇಕು, ಅವರಿಂದ ನನಗೇನು ಯೂಸ್ ಇಲ್ಲ. ನಿಮ್ಮ ಜೊತೆಗಾದರೂ ಇದ್ದರೆ ಚೆನ್ನಾಗಿರ್ಬೋದು, ಯಾಕಂದರೆ ನೀವು ಬ್ಯೂಟಿಫುಲ್ ಇದ್ದೀರಾ, ನರ್ಚರಿಂಗ್ ಇದ್ದೀರಾ, ಕೇರಿಂಗ್ ಇದ್ದೀರಾ, ಲವಿಂಗ್ ಇದ್ದೀರಾ, ಮತ್ತು ಅಟ್ರ್ಯಾಕ್ಟಿವ್ ಇದ್ದೀರಾ, ಇಮೋಷ್ನಲ್ ಇದ್ದೀರಾ. ಇವ್ರ ಜೊತೆಗೆ ಇಮೋಷ್ನಲ್ ಆಗಿ ಕನೆಕ್ಟ್ ಆಗಿದ್ದೀರಾ ನೀವು ಅಂತ ಅವ್ರಿಗೆ ಗೊತ್ತು. ನೀವು ಈ ರೀತಿ ಪರ್ಸನ್ ಇದ್ದೀರಾ, ಅದಕ್ಕೆ ಅವರು ನಿಮ್ಮ ಜೊತೆ ಇರೋಕ್ಕೆ ಇಷ್ಟಪಡ್ತಾ ಇದ್ದಾರೆ. ಬಟ್ ನಿಮ್ಮ ಜೊತೆಗೆ ಇನ್ನೊಂದು ಪರ್ಸನ್ನೂ ಇದ್ದಾರೆ ಇನ್ನು ಲೈಫಲ್ಲಿ. ಆ ಪರ್ಸನ್ ಅಥವಾ ನಿಮ್ಮ ಇಬ್ಬರಲ್ಲಿ ಒಂದು ಪರ್ಸನ್ಗೆ ಅವರು ಬ್ರೇಕಪ್ ಮಾಡ್ಕೋತಾರೆ. ಮುಂಚೆ ಅದು ಆಲ್ರೆಡಿ ನಿಮ್ಮ ಜೊತೆಗೆ ಬ್ರೇಕಪ್ ಆಗಿರೋ ಒಂದು ಸಿಚುವೇಶನ್ನು ನನಗೆ ಕಾಣ್ತಾ ಇದೆ. ನಿಮ್ಮ ಆಸೆ ಏನಿತ್ತು ಅವ್ರ ಜೊತೆ ಮದುವೆ ಮಾಡ್ಕೋಬೇಕು ಅಂತ, ಅವ್ರು ಏನು ಯೋಚನೆ ಮಾಡ್ತಾ ಇದ್ದಾರೆ, ನಾನು ಇನ್ನೂ ಯಾರಿಗೆ ಸೆಲೆಕ್ಟ್ ಮಾಡ್ಕೊಳ್ಳಿ, ನಿಮ್ಮ ಜೊತೆ ಬ್ರೇಕಪ್ ಮಾಡ್ಕೊಳ್ಳೋ ಅವ್ರ ಜೊತೆ ಬ್ರೇಕಪ್ ಮಾಡ್ಕೊಳ್ಳೋ, ಇದನ್ನೇ ಯೋಚನೆ ಮಾಡ್ತಾ ಇದ್ದಾರೆ ಅವ್ರು. ಇನ್ನು ನಿಮ್ಮನ್ನ ಬಿಡೋ ಚಾನ್ಸಸ್ಸು ಕಾಣ್ತಾ ಇದೆ. ನೀವೊಂದು ಒಳ್ಳೆ ಆಪ್ಷನ್ ಅಂತ ಅವ್ರಿಗೆ ಗೊತ್ತು. ಆದ್ರೂ ನಿಮ್ಮನ್ನು ಬಿಟ್ಟು ಬೇರೆಯವ್ರ ಜೊತೆಗೆ ಅವರು ಕನೆಕ್ಟ್ ಆಗ್ತಾ ಇರೋದು ಸಿಚುವೇಶನ್ ಇಲ್ಲಿ ಕಾಣ್ತಾ ಇದೆ. ಅವರ ಆಸೆ ಈ ರಿಲೇಷನ್ಶಿಪ್ಪಲ್ಲಿ ಏನು ಇದೆ ಅಂತ ಅಂದರೆ ಇನ್ನೊಂದು ಪರ್ಸನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದು ಇಲ್ಲಿ ಕಾಣ್ತಾ ಇದೆ ರೀಡಿಂಗಲ್ಲಿ. ನಿಮ್ಮ ಆಸೆ ನೋಡಿದಾಗ ಎಲ್ಲ ಪಾಸಿಟಿವ್ ಕಾರ್ಡ್ಸು, ಎಲ್ಲ ಹ್ಯಾಪಿನೆಸ್ಸು, ವೆಡ್ಡಿಂಗ್ ಕಾರ್ಡ್ಸೇ ಬಂದಿತ್ತು. ಇವರ ಕಾರ್ಡಲ್ಲಿ ನೋಡಿದಾಗ ಥರ್ಡ್ ಪಾರ್ಟಿ ಕಾರ್ಡ್ಸ್ ಬರ್ತಾ ಇದೆ, ಟವರ್ ಕಾರ್ಡ್ ಬರ್ತಾ ಇದೆ. ಅವ್ರು ಇನ್ನೂ ಡಿಸಿಷನ್ ತೊಗೊಂಡಿಲ್ಲ ನಿಮ್ಮ ಥರ. ಓಕೆ, ಚಾಲೆಂಜ್ ಏನು ಈ ರಿಲೇಷನ್ಶಿಪ್ಪಲ್ಲಿ? ಏನು ಚಾಲೆಂಜಸ್ ಅಥವಾ ನಿಮ್ಮ ಲೈಫಲ್ಲಿ ಏನು ಪರ್ಸ್ನಲ್ ಪ್ರಾಬ್ಲಮ್ ನಡೀತಾ ಇದೆ, ಏನು ಚಾಲೆಂಜಸ್ ನೀವು ಫೇಸ್ ಮಾಡ್ತಾ ಇದ್ದೀರಾ? ವ್ಯೂವರ್ಸ್, ನೀವು ಈಗ ಲೈಫಲ್ಲಿ ಏನು ಚಾಲೆಂಜಸ್ನ ಫೇಸ್ ಮಾಡ್ತಾ ಇದ್ದೀರಾ? ದಿಸನ್ನು ನೀವು ಮುಂಚೆ ಅಂದ್ಕೊಳ್ತಾ ಇದ್ರಿ, ಏನೇ ಅಂದ್ಕೊಂಡ್ರೂ ಬೇಗ ಸುಲಭವಾಗಿ ಆ ಕೆಲಸಗಳೆಲ್ಲ ಆಗ್ತಾಯಿತ್ತು. ಆದರೆ ಈಗ ನೀವೇನು ಅಂದ್ಕೊಳ್ತಿದ್ರೆ ಆ ಕೆಲಸಗಳೆಲ್ಲ ಬೇಗ ಆಗ್ತಾಯಿಲ್ಲ. ಡಿವೈನ್ ನಿಮಗೆ ಸಪೋರ್ಟ್ ಮಾಡ್ತಾ ಇಲ್ವಾ ಅನ್ನೋ ರೀತಿ ನಿಮಗೆ ಫೀಲ್ ಆಗ್ತಾ ಇದೆ. ಇಲ್ಲ, ಡಿವೈನ್ ಸಪೋರ್ಟ್ ಮಾಡ್ತಾ ಇದ್ದಾರೆ ನಿಮಗೆ. ಸ್ವಲ್ಪ ವೆಯ್ಟ್ ಮಾಡಬೇಕು, ವಿಕ್ಟ್ರಿ ನಿಮಗೆ ಸಿಕ್ಕೇ ಸಿಗುತ್ತೆ. ಆದರೆ ಡಿಲೇ ಆಗ್ತಾ ಇದೆ. ಮುಂಚೆ ಏನಂದರೆ ಸ್ವಲ್ಪ ಎಫರ್ಟ್ಸ್ ಇದ್ರೂ ತುಂಬ ಚೆನ್ನಾಗಿ ಜಾಸ್ತಿ ನಿಮಗೆ ರಿಸಲ್ಟ್ ಬರ್ತಾಯಿತ್ತು. ಈಗ ಡಿಲೇ ಆಗ್ತಾ ಇದೆ. ನಿಮ್ಮ ಚಾಲೆಂಜಸ್ ಏನಂದರೆ, ನೀವು ಮ್ಯಾರೇಜ್ ಅಥವಾ ಮದುವೆಗೆ ನೋಡ್ತಾ ಇದ್ರೂ ಅದರಲ್ಲೂ ಡಿಲೇನೆಸ್ ಕಾಣ್ತಿದ್ರೆ, ಲವ್ ಲೈಫಲ್ಲೂ ಡಿಲೇ ಕಾಣ್ತಾ ಇದ್ದೀರಾ. ಫನ್ ಎಲಿಮೆಂಟ್ ಇಲ್ಲ ಲೈಫಲ್ಲಿ, ಒಂದು ಫನ್ ಎಲಿಮೆಂಟು ಕಡಿಮೆ ಆಗ್ತಾ ಇದೆ, ಪಾಸಿಟಿವಿಟಿ ಕಡಿಮೆ ಆಗ್ತಾ ಇದೆ ಅಂತ ನಿಮಗೆ ಫೀಲ್ ಆಗ್ತಾ ಇದೆ. ಇದೆಲ್ಲ ಚಾಲೆಂಜಸ್ ನಿಮ್ಮ ಲೈಫಲ್ಲಿ ನಡೀತಾ ಇದೆ. ಓಕೆ, ನಿಮ್ಮ ಪರ್ಸನ್ನ ಲೈಫಲ್ಲಿ ಏನು ಚಾಲೆಂಜಸ್ ನಡೀತಾ ಇದೆ ನೋಡೋಣ. ನಿಮ್ಮ ಪರ್ಸನ್ನ ಲೈಫಲ್ಲಿ ಏನು ಚಾಲೆಂಜಸ್ ನಡೀತಾ ಇದೆ? ನಿಮ್ಮ ಪರ್ಸನ್ನ ಲೈಫಲ್ಲಿ ಏನು ಚಾಲೆಂಜಸ್ ನಡೀತಾ ಇದೆ? ಓಕೆ, ಇದು ರಿವರ್ಸ್ ಬಂದಿದೆ. ಇದು ಫುಲ್ ರಿವರ್ಸ್ ಬಂದಿದೆ. ನಿಮಗೆ ಸನ್ ರಿವರ್ಸ್ ಬಂದಿತ್ತು, ಇವ್ರಿಗೆ ಫುಲ್ ರಿವರ್ಸ್ ಬಂದಿದೆ. ಇವರಿಗೆ ನ್ಯೂ ಬಿಗ್ನಿಂಗ್ ಮಾಡಬೇಕು ಅನ್ನೋದು ಆಸೆ ಇದೆ, ಆದರೆ ನ್ಯೂ ಬಿಗ್ನಿಂಗ್ ಮಾಡೋಕ್ಕಾಗ್ತಾ ಇಲ್ಲ. ಮುಂಚೆ ಇವರಿಗೆ ಡಿವೈನ್ ತುಂಬ ಬ್ಲೆಸ್ ಮಾಡ್ತಾಯಿದ್ರು, ಇವ್ರಿಗೊಬ್ಬರು ಸಪೋರ್ಟರ್ ಇದ್ದರು. ಈಗ ಆ ಸಪೋರ್ಟರ್ ಇಲ್ಲ, ಮತ್ತು ಇವರು ಯಾರ ಮಾತನ್ನು ಕೇಳೋಕ್ಕೂ ಇಷ್ಟಪಡ್ತಾ ಇಲ್ಲ. ಅವ್ರಿಗೆ ಮನಸ್ಸಿಗೆ ಅನಿಸಿದ್ದೇ ಮಾಡ್ತಾ ಇದ್ದಾರೆ, ಇಮ್ಮೆಚ್ಯೂರ್ ಆಗಿ ಆಡ್ತಾ ಇದ್ದಾರೆ, ಇನ್ನೂ ತಲೆ ಉಪಯೋಗಿಸ್ತಾ ಇಲ್ಲ, ದಡ್ಡನ್ ಥರ ಮಾಡ್ತಾ ಇದ್ದಾರೆ. ಅವರು ನಾಲೆಡ್ಜಬಲ್ ಇಲ್ಲ ಒಂದು ಸ್ವಲ್ಪನೂ. ಒಂಥರ ಕೇರ್ಲೆಸ್ ಇದ್ದಾರೆ, ಇವ್ರ ಲೈಫಲ್ಲೇ ಇಮ್ಮೆಚ್ಯೂರ್ ಇದ್ದಾರೆ ಗೈಸ್ ಇವರು. ಅವ್ರಿಗೆ ಅವರೇ ಭಾರ, ನಿಮ್ಮ ಪರ್ಸನ್ನೇ ಭಾರ ಲೈಫಲ್ಲಿ. ಚೆನ್ನಾಗಿಲ್ಲ ಇವ್ರದ್ದು ಕರೆಂಟ್ ಎನರ್ಜಿ, ಅಥವಾ ಈ ಪರ್ಸನ್ ಆ್ಯಸ್ ಅ ಪರ್ಸನ್ನೇ ಅಷ್ಟು ಏನು ಪಾಸಿಟಿವ್ ಇಲ್ಲ. ಇವ್ರ ಲೈಫಲ್ಲಿ ಏನು ಚಾಲೆಂಜಸ್ ಅಂದರೆ, ಇವ್ರಿಗೆ ಡಿಸಿಷನ್ ತೊಗೊಳಕ್ಕೆ ಗೊತ್ತಾಗ್ತಾ ಇಲ್ಲ,
ಅಡ್ವೈಸ್ ಯಾರಿಗೆ ಕೊಡೋದಲ್ಲ, ಇವ್ರಿಗೆ ಕೊಡೋ ಅಡ್ವೈಸನ್ನು ಇವ್ರು ಕೇಳ್ತಾ ಇಲ್ಲ, ಜಾಣನೂ ಇಲ್ಲ, ಪೆದ್ದ ಇದ್ದಾನೆ ಇವನು. ಮತ್ತು ತುಂಬ ಸ್ಪಿರಿಚುವಲ್ ಪರ್ಸನ್ನೂ ಇಲ್ಲ ಇವರಿಗೆ, ಒಂದು ಇಂಟ್ಯೂಷನ್ನು ಸರಿಯಾಗಿ ವರ್ಕ್ ಆಗ್ತಾ ಇಲ್ಲ. ಇವ್ರು ಏನು ಅಂದ್ಕೊಳ್ತಿದ್ದಾರೋ ಎಲ್ಲ ಉಲ್ಟಾ ಆಗ್ತಾ ಇದೆ. ಇವ್ರ ಲೈಫಲ್ಲಿ ನಡೀತಾ ಇರೋದು ಈ ಚಾಲೆಂಜಸ್. ಓಕೆ, ನಿಮ್ಮ ಔಟ್ಕಮ್ ಏನು? ಈ ರಿಲೇಷನ್ಶಿಪ್ಪಿಂದ ನಿಮಗೇನು ಸಿಗುತ್ತೆ? ಈ ರಿಲೇಷನ್ಶಿಪ್ಪಿಂದ ನಿಮಗೇನು ಸಿಗುತ್ತೆ? ವ್ಯೂವರ್ಸ್, ನಿಮ್ಗೆ ಈ ರಿಲೇಷನ್ಶಿಪ್ಪಿಂದ ಏನು ಸಿಗುತ್ತೆ? ಜಾಸ್ತಿ ಏನು ಸಿಗೋ ಥರ ಕಾಣ್ತಾ ಇಲ್ಲ ಗೈಸ್. ಕಾರ್ಡ್ಸೇ ಬೀಳ್ತಾ ಇರಲಿಲ್ಲ. ಒಂದು ಸ್ವಲ್ಪ ಶಫಲ್ ಮಾಡೋಕ್ಕೆ ಟೈಟ್ ಫೀಲ್ ಆಗ್ತಾ ಇದೆ ನನಗೆ. ಏನು ಅಂತ ಜಾಸ್ತಿ ಚೆನ್ನಾಗೇನು ಸಿಗಲಿಕ್ಕೆ ಇಲ್ಲ. ರಿವರ್ಸ್ ಕಾರ್ಡ್ ಬಂದಿದೆ, ನೋಡ್ತೀನಿ. ಕಿಂಗ್ ಆಫ್ ಪೆಂಟಿಕಲ್ಸ್ ನೋಡಿ, ಪಾಸಿಟಿವ್ ಕಾರ್ಡ್ ರಿವರ್ಸ್ ಬಂದಿದೆ. ಈ ಹುಡುಗನೇ ನಿಮಗೆ ಸಿಗ್ತಾ ಇದ್ರು. ಈ ಹುಡುಗಂಗೆ ನೀವು ಅಕಸ್ಮಾತ್ ನೀವು ವ್ಯೂವರ್ಸ್ ಗರ್ಲ್ಸ್ ಇದ್ದರೆ, ನಿಮ್ಮ ಪರ್ಸನ್ನೇ ನಿಮಗೆ ಸಿಗ್ತಾ ಇದ್ರು. ಇದು ಕಾರ್ಡ್ ರಿವರ್ಸ್ ಬಂದಿದೆ. ಈ ರಿಲೇಷನ್ಶಿಪ್ಪಲ್ಲಿ ನಿಮಗೆ ಏನು ಸಿಗುತ್ತೆ ಅಂದರೆ, ನಿಮಗೆ ಏನೂ ಸಿಗಲ್ಲ. ನಿಮಗೆ ದುಡ್ಡಲ್ಲೂ ಏನೋ ಅಷ್ಟು ಕರಿಯರು ಮತ್ತು ಮನಿ ಪ್ರಾಸ್ಪೆರಿಟಿನೂ ಸಿಗಲ್ಲ. ಪರ್ಸನ್ನೂ ಸಿಗೋದು ಡೌಟು ಅಂತ, ಏನು ಗ್ರೋತು ಇಲ್ಲ. ಬರೀ ಈಗೋನೆಸ್ ಸಿಗುತ್ತೆ ಅವರಿಂದ. ನೀವೊಂದು ಚಾನ್ಸ್ ಕೊಡ್ತಾ ಇದ್ದೀರಾ, ಯಾಕಂದರೆ ನಿಮ್ಮ ಹಾರ್ಟ್ ಪ್ಯೂರ್ ಇದೆ. ಬಟ್ ನಿಮಗೆ ಹೇಳ್ಕೊಳ್ಳೋ ಅಂಥದ್ದು ಏನೂ ಸಿಗ್ತಾ ಇಲ್ಲ ಈ ರಿಲೇಷನ್ಶಿಪ್ಪಿಂದ. ನೋಡೋಣ, ನೋಡಿ, ಟಾಪ್ ಆಫ್ ದ ಡೆಕ್ಕು, ಬಾಟಮ್ ಆಫ್ ದ ಡೆಕ್ಕು, ಹಾಗೇನ್ ನೈಟ್ ಆಫ್ ಪೆಂಟಿಕಲ್ಸ್. ನಿಮಗೇನು ಸಿಗುತ್ತೆ ಈ ರಿಲೇಷನ್ಶಿಪ್ಪಿಂದ ಅಂದರೆ, ಬರ್ಡನ್ ಸಿಗುತ್ತೆ, ರಿಸ್ಟ್ರಿಕ್ಷನ್ ಸಿಗುತ್ತೆ, ರಿಸ್ಟ್ರಿಕ್ಟ್ ಮಾಡ್ತಾರೆ ನಿಮಗೆ. ಪೊಸೆಸಿವ್ ಇದ್ದಾರೆ ನಿಮ್ಮ ಪರ್ಸನ್ನು. ಈ ಎನರ್ಜಿಗೆ ಹೋಗ್ತೀರಾ ನೀವು. ಅಂದರೆ ಏನು ಮಾಡಬೇಕು ಗೊತ್ತಾಗಲ್ಲ, ಬ್ಯಾಲೆನ್ಸ್ ಇರೋದಿಲ್ಲ ಲೈಫಲ್ಲಿ. ನಿಮ್ಮದು ಆ್ಯಕ್ಷನ್ ತೊಗೊಳ್ತೀರಾ, ಒಂಚೂರು ಅವ್ರ ಕಡೆಯಿಂದ ಒಂಚೂರು ನಿಮಗೆ ಎಫರ್ಟ್ ಸಿಕ್ಕರೂ ಅಷ್ಟರಲ್ಲೇ ತುಂಬ ಖುಷಿ ಪಡ್ತೀರಾ ನೀವು. ಅಷ್ಟಕ್ಕೇ ಇದೆಲ್ಲ ಆಗಿಬಿಡ್ತು, ಇದನ್ನೆಲ್ಲ ಮಾಡಿಬಿಟ್ರು ಅಂತ, ಹೊಸದೇನೋ ಚೇಂಜ್ ಆಗಿಬಿಡ್ತು ಅಂತ ಬೇರ್ ಮಿನಿಮಮ್ಮಿಗೆ ಸೆಟಲ್ ಆಗ್ತಾ ಇದ್ದೀರಾ. ನಿಮಗೆ ಏನು ಅಂಥದ್ದೇನು ನಿಮಗೆ ರಿಲೇಷನ್ಶಿಪ್ಪಿಂದ ಒಳ್ಳೆ ಔಟ್ಕಮ್ ಬರಲ್ಲ ಗೈಸ್. ಸುಮ್ಮನೆ ನೀವು ಹಾರ್ಡ್ ವರ್ಕ್ ಮಾಡ್ತೀರಾ. ನೀವು ಹಾರ್ಡ್ ವರ್ಕ್ ಮಾಡಿದಷ್ಟು ನಿಮಗೆ ರಿಸಲ್ಟು ಸಿಗ್ತಾ ಇಲ್ಲ. ಫ್ರಸ್ಟ್ರೇಷನಲ್ಲೇ ಇರ್ತೀರಾ ನೀವು, ಬರೀ ಬೇಜಾರು ಮಾಡಿಕೊಂಡು ಅಳ್ತೀರಾ. ಈ ರಿಲೇಷನ್ಶಿಪ್ಪಿಂದ ಏನೂ ಸಿಗಲ್ಲ ಗೈಸ್. ನಿಮಗೆ ಬೇರ್ ಮಿನಿಮಮ್ ಸಿಗುತ್ತೆ ಅಷ್ಟೇ. ಅಂದರೆ ಕನಿಷ್ಠ ಪಕ್ಷ ಪ್ರೀತಿ ಸಿಗುತ್ತೆ ಅಂತಾರಲ್ಲ, ಅಷ್ಟೇ ಸಿಗೋದು. ನೀವು ಎಷ್ಟು ಸರ್ತಿ ಚಾನ್ಸ್ ಕೊಡ್ತೀರಾ, ನೀವು ಎಷ್ಟು ಸರ್ತಿ ಮನಸ್ಸು ನೋಯಿಸ್ಕೊಂಡು ಕ್ಷಮಿಸಿ, ಓಕೆ ಇವಾಗ ಪರ್ಸನ್ ಚೆನ್ನಾಗಿ ನಮ್ಮ ಜೊತೆಗಿದ್ದಾನೆ ಅಂತ ಅಂದ್ಕೊಳ್ತೀರಾ, ಮತ್ತೆ ಅದೇ ಶುರು ಆಗುತ್ತೆ. ಇದು ಅಷ್ಟೊಂದೇನು ನಿಮಗೆ ಒಳ್ಳೆ ರಿಲೇಷನ್ಶಿಪ್ ಅಂತ ನನಗೆ ಅನ್ನಿಸ್ತಾ ಇಲ್ಲ. ನೋಡಿ, ಇದು ಒಂದು ಪರ್ಸ್ನಲ್ ರೀಡಿಂಗ್ ಅಲ್ಲ, ಇದು ಕಲೆಕ್ಟಿವ್ ರೀಡಿಂಗ್. ಒಬ್ಬೊಬ್ರದ್ದು ಎನರ್ಜೀಸ್ ಚೇಂಜ್ ಇರುತ್ತೆ. ನಿಮ್ಗೆ ಯಾವ್ದು ರೆಸೊನೇಟ್ ಆಗ್ತಾ ಇದೆ, ನಿಮ್ಮ ಸಿಚುವೇಶನ್ ನಿಮಗೆ ಗೊತ್ತಿರುತ್ತೆ, ಅಷ್ಟನ್ನು ಮಾತ್ರ ಆಕ್ಸೆಪ್ಟ್ ಮಾಡ್ಕೊಳ್ಳಿ. ಓಕೆ ಗೈಸ್, ಫೈನಲ್ ಡಿಸಿಷನ್ ನಿಮ್ಮದೇ ಆಗಿರುತ್ತೆ. ಇದು ನಿಮ್ಮ ಲವಿಂಗ್ ಕಪ್ ರಿಲೇಷನ್ಶಿಪ್ ರೀಡಿಂಗ್ ಆಗಿತ್ತು. ಇದು ನಿಮಗೆ ರೆಸೊನೇಟ್ ಆಗಿದ್ರೆ ಪ್ಲೀಸ್ ಟು ಲೈಕ್, ಶೇರ್ ಆ್ಯಂಡ್ ಆಲ್ಸೋ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಗೈಸ್. ನೆಕ್ಸ್ಟ್ ಯಾವ ರೀಡಿಂಗ್ ಮಾಡಲಿ ಹೇಳಿ. ಇದು ನಿಮಗೆ ರೆಸೊನೇಟ್ ಆಯಿತಾ ಅದನ್ನು ಹೇಳಿ. ಒಂದು ಹೊಸ ರೀಡಿಂಗ್ ಜೊತೆ ಮತ್ತೆ ಭೇಟಿ ಮಾಡ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.